ಆಮೆಗತಿಯಲ್ಲಿ ಸಾಗುತ್ತಿದೆ ಸೇತುವೆ ನಿರ್ಮಾಣದ ಕಾರ್ಯ. ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನ ಮಾಡಿಕೊಡಿ ಅಂತ ಹೇಳಿ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಮನಗರದ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಆದರೂ ಕೂಡ ನಮ್ಗೆ ಓಡಾಡೋದಕ್ಕೆ ಒಂದು ಸೇತುವೆಯನ್ನ ಮಾಡಿಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಂಪೂರ್ಣ ಹಾಳಾಗಿದೆ, ಸಂಪೂರ್ಣ ಶಿಥಿಲಗೊಂಡ ಚೌಕಳ್ಳಿ ಬೋಪಳ್ಳಿಯ ಸೇತುವೆ. ಸೂಕ್ತ ಸೇತುವೆ ಇಲ್ಲದೆ ಪ್ರತಿದಿನವೂ ಕೂಡ ಹಳ್ಳಿ ಜನ ಪರದಾಟ ಪಡ್ತಾ ಇದ್ದಾರೆ. ತೆಂಗಿನ ಮರ ಹಾಕಿ ನದಿ ದಾಟಲು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 6 ತಿಂಗಳಿನಿಂದ ನಡೀತಾ ಇದೆ ಸೇತುವೆ ನಿರ್ಮಾಣ ಕಾರ್ಯ. ನೋಡಿ ಹೆಂಗಿದೆ ಅಂತೇಳಿ ಹೇಳಿದರೆ, ಎಂಥ ಪರಿಸ್ಥಿತಿಗೆ ಆ ಸೇತುವೆ ತಲುಪಿದೆ ಅಂತ ಹೇಳಿದರೆ, ತೆಂಗಿನ ಮರದ ದಿಬ್ಬಗಳಿದಾವಲ್ಲ, ಆ ದಿಬ್ಬಗಳನ್ನು ಆ ನದಿಗೆ ಹಾಕಿ ಅಥವಾ ಆ ಹಳ್ಳಕ್ಕೆ ಹಾಕಿ ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ. 6 ತಿಂಗಳಿಂದಲೂ ಕೂಡ ಆ ಸೇತುವೆ ನಿರ್ಮಾಣದ ಕಾರ್ಯ ನಡೀತಾ ಇದೆ. ಆದರೆ ಪ್ರೋಗ್ರೆಸ್ಸೇ ಇಲ್ಲ, ಕಾಮಗಾರಿಯಲ್ಲಿ ಪ್ರೋಗ್ರೆಸ್ಸೇ ಇಲ್ಲ. ಹೀಗಾಗಿ ಜನ ಅಂತೂ ರೋಸ್ಗೋಗಿದ್ದಾರೆ. ಹಳ್ಳಿ ಜನ ಓಡಾಡೋರೆಲ್ಲ ಪ್ರತಿದಿನವೂ ಕೂಡ ಆ ಸೇತುವೆ ಮೇಲೆ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡಿ, ಎತ್ತಿನ ಗಾಡಿ ಎಲ್ಲ ಬರಬೇಕು, ಆ ಸೇತುವೆಯಲ್ಲಿ ಓಡಾಡೋದು ಬಹಳ ದುಸ್ತರವಾಗಿದೆ. ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನು ಮಾಡಿಕೊಡಿ ಅಂಥೇಳಿ ಜನ ಕೇಳ್ತಾ ಇದ್ದಾರೆ. ಎಷ್ಟು ದಿನ ನಾವು ಇದರಲ್ಲಿ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು? ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕುಟುಂಬದವರಿಗೆ ಇವರು ಆಧಾರವಾಗಿರ್ತಾರಾ? ಏನಾದರೂ ಕೊಚ್ಕೊಂಡು ಹೋದದ್ದಿದ್ರೆ ಮಕ್ಕಳೆಲ್ಲ ಓಡಾಡ್ತಾರೆ. ಏನಾದರೂ ದುರಂತ ಆದರೆ ಯಾರು ನಮಗೆ ಹೊಣೆ ಹೊರ್ತಾರೆ? ಇದೆಲ್ಲದರ ಕುರಿತಾಗಿಯೂ ಕೂಡ ಜನ ರೊಚ್ಚಿಗೆದಿದ್ದಾರೆ. ನಡೀತಾ ಇದೆ. ಇರೋ ಸೇತುವೆಗೆ ಪೂಜೆ ಮಾಡ್ಬಿಟ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ. ಇದು ತ್ವರಗತಿಯಲ್ಲಿ ನಮಗೆ ಓಡಾಡಕ್ಕೆ ದನ ಕರಿಗೆ ನಿಲ್ಲೋಡಿಯಕ್ಕೆ ಯಾವುದೇ ರೀತಿಯಾದಂತಹ ಇದು ಸರ್ವಿಸ್ ರೋಡ್ ಕೊಟ್ಟಿಲ್ಲ. 2 ತೆಂಗಿನ ಮರ ಹಾಕ್ಬಿಟ್ಟು ಒಂದು ಸ್ಕೂಟರ್ ಮಾಡ್ಕೊಟ್ಟಿರೋದ್ರಿಂದ ನಮ್ಗೆ ಈಗ ಎತ್ತು ಗಾಡಿ ಮಾಡ್ತಾ ಬಂದಾಗ ಉಳ್ಳೋಗಿರೋದಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡಿದ್ದೀವಿ, ಎಲ್ಲ ತೋರಿಸ್ತಾ ಇದ್ದೀವಿ. ಈಗ ಯಾರು MLAಗಳಾಗಿರ್ಬೋದು, MP ಗಳಾಗಿರ್ಬೋದು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಾಮನಗರದ ಪ್ರತಿನಿಧಿ ಮಾದೇವ್ ಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇವ್ ಸ್ವಾಮಿ, ಆ ಸೇತುವೆ ಇದೆಯಲ್ಲ, ಯಾವ ಕಡೆಗೆ ಸಂಪರ್ಕ ಮಾಡುವಂಥ ಸೇತುವೆ ಇದು, ಮತ್ತು ಯಾವ ನದಿಗೆ ಸೇತುವೆ ನಿರ್ಮಾಣ ಮಾಡ್ತಿರೋದು? ಎಷ್ಟು ಸಮಯದಿಂದ ಕಾಮಗಾರಿ ನಡೀತಾ ಇದೆ? ಜನ ಎಷ್ಟು ಪರದಾಟ ಪಡ್ತಾ ಇದ್ದಾರೆ ಮಾದೇವ್ ಸ್ವಾಮಿ? ರಂಜಿತ್, ಬೋಪಳ್ಳಿ ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಒಂದಷ್ಟು ಗ್ರಾಮಗಳೇನಿದೆ, ಆ ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಅದು ವೃಷಭಾವತಿ ನದಿಗೆ ಅಡ್ಡಲಾಗಿ ಕಟ್ತಾ ಇರುವಂತಹ ಸೇತುವೆ. ಆದರೆ ಕಳೆದ 2 ವರ್ಷದ ಹಿಂದೆ ಭಾರಿ ಪ್ರಮಾಣದ ಮಳೆಯಾಗಿತ್ತು ರಾಮನಗರ ಜಿಲ್ಲೆಯಾದ್ಯಂತ. ಆ ಸಂದರ್ಭದಲ್ಲಿ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿಕೊಂಡೋಗಿತ್ತು. ಆ ಸೇತುವೆಯನ್ನ ಡೆಮಾಲಿಷ್ ಮಾಡಿ ಮತ್ತೊಂದು ಸೇತುವೆಯನ್ನ, ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಕಳೆದ 8 ತಿಂಗಳ ಹಿಂದೆಯೇ ಕೂಡ ಅನುದಾನ ಕೂಡ ಬಿಡುಗಡೆಯಾಗಿತ್ತು, ಕಾಮಗಾರಿ ಸಹ ಆರಂಭವಾಗಿತ್ತು. ಆದರೆ ಕಾಮಗಾರಿ ಆರಂಭಕ್ಕೂ ಮುನ್ನ ಅಲ್ಲಿನ ಸ್ಥಳೀಯರಿಗೆ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ಆ ಭಾಗದ 10 ಹಳ್ಳಿಗೆ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಜನರು ಮತ್ತು ಜಾನುವಾರುಗಳಿಗೆ ಮೇವನ್ನ ತರುವಂತಹ ಏಕೈಕ ಸೇತುವೆ ಅಂತಂದ್ರೆ ಅದೇ ಮಾರ್ಗವಾಗಿ ಜನರು ಬರಬೇಕು. ಇಲ್ಲ ಅಂದ್ರೆ ಸುಮಾರು 10 ರಿಂದ 12 ಕಿಲೋಮೀಟರ್ ಬಳಸ್ಕೊಂಡು ಅವರು ತಮ್ಮ ಗ್ರಾಮವನ್ನ ತಲುಪಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಾಗಿ ಜನರೇ ಒಂದು ತಾತ್ಕಾಲಿಕವಾಗಿ ತೆಂಗಿನ ಮರದ ಎಲ್ಲಾ ಕೊಂಬೆಗಳನ್ನ ಹಾಕೊಂಡು ಅದರ ಮೇಲೆ ಗರಿಗಳನ್ನ ಹಾಕೊಂಡು ಒಂದಷ್ಟು ಮಣ್ಣನ್ನ ಮುಚ್ಚಿ ತಾತ್ಕಾಲಿಕವಾಗಿ ಓಡಾಡುವಂತ ವ್ಯವಸ್ಥೆಯನ್ನ ಅವರೇ ಮಾಡ್ಕೊಂಡಿದ್ರು. ಆದ್ರೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ, ನಮಗೆ ಒಂದು ತಾತ್ಕಾಲಿಕವಾಗಿ ಸೇತುವೆಯನ್ನ ಮಾಡಿಕೊಡಿ ಅಂತ. ಆದ್ರೆ ಅಧಿಕಾರಿಗಳು ಅದಕ್ಕೆ ನಿರ್ಲಕ್ಷ್ಯನ ವಹಿಸ್ತಾ ಇರುವಂತದ್ದು. ಜನರ ಮಾತಿಗೂ ಕೂಡ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡದೆ ಇಲ್ಲ ಸಲ್ಲದ ನೆಪಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಗ್ರಾಮಸ್ಥರು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ತಾತ್ಕಾಲಿಕವಾಗಿ ಸೇತುವೆಯನ್ನ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಾವು ಇಡೀ ಕಾಮಗಾರಿಯನ್ನ ನಿಲ್ಲಿಸ್ತೇವೆ, ಎಲ್ಲರೂ ಕೂಡ ಪ್ರತಿಭಟನೆಗಿಳಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇವ್ ಸ್ವಾಮಿ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದೆ. ಸರ್ಕಾರಿ ಶಾಲೆಗಳಿಗೆ ಯಾಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತೇಳಿ ಹೇಳಿದಾಗ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಹೆಂಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಹೇಗಿದೆ ನಮ್ಮ ಸರ್ಕಾರಿ ಶಾಲೆ ಅಂತೇಳಿ. ಮಳೆಗಾಲ ಬಂದರೆ ಸಾಕು ಸರ್ಕಾರಿ ಶಾಲೆಗಳು ಅವ್ಯವಸ್ಥೆಯ ಆಗರಗಳಾಗ್ತವೆ. ಶಾಲೆಯ ಪರಿಸ್ಥಿತಿ ಕಂಡು ಕಾಣದಂತೆ ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ರೆ ಮಳೆ ಬಂದರೆ ಸಂಪೂರ್ಣವಾಗಿ ಶಾಲೆಗಳು ಸೋರ್ತವೆ, ಮಾಡು ಸೋರುತ್ತೆ. ಆಳಂದ ತಾಲೂಕಿನ ಶಾಲೆ ಮಕ್ಕಳ ಗೋಳು ಕೇಳೋರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಕರುಣಾಜನಕ ಕಥೆ ಇದು. 1 ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾರೆ. ಆ ಶಾಲೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದರೆ, ಮಳೆ ಬಂದರೆ ಸಾಕು ಮೇಲ್ಗಡೆ ಎಲ್ಲ ಮಾಡು ಇದೆಯಲ್ಲ ಅದು ಸೋರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಓದ್ತಾ ಇದ್ದಾರೆ. 1 ರಿಂದ 7ನೇ ಕ್ಲಾಸ್ ಮಕ್ಕಳು ಅಂತ ಹೇಳಿದರೆ
ಆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಏನಾದರೂ ಮೇಲ್ಗಡೆ ಹಂಚು ಅಥವಾ ಏನಾದರೂ ಮರ ಏನಾದರೂ ಕೆಳಗಡೆ ಬಿದ್ದು ಮಕ್ಕಳಿಗೇನಾದರೂ ತೊಂದರೆ ಆದರೆ, ಗಾಯ ಆದರೆ, ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ? ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಹಿಂಗಿದೆ ನೋಡಿ. ಯಾಕೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಪೋಷಕರು ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಶಿಕ್ಷಣ ಇಲಾಖೆಗೆ ಇದೇನು ಗೊತ್ತಿಲ್ವ ವಿಚಾರ? ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವ ವಿಚಾರ? ಗೊತ್ತಿದೆ. ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದೆ. ನೋಡಿ, ಇಂಥ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳು ಓದಲಿಕ್ಕೆ ಸಾಧ್ಯ ಇದೆಯಾ? ಹೆಂಗಿದೆ ನೋಡಿ. ಇಂಥ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳಲಿಕ್ಕೆ ಸಾಧ್ಯ ಇದೆ, ಶಿಕ್ಷಕರು ಬಂದು ಪಾಠ ಮಾಡಲಿಕ್ಕೆ ಸಾಧ್ಯ ಇದೆ. ಏನು ಮಾಡ್ತಾರೆ ಆ ಶಿಕ್ಷಕರು? ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂಥೇಳಿ ಮಾತಾಡುವಂಥ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಕೊಡಬೇಕಲ್ಲ. ಎಷ್ಟೋ ಸ್ವಾತಂತ್ರ್ಯ ಪೂರ್ವದ ಹಿಂದಿನ ಶಾಲೆಗಳು, ಆ ಶಾಲೆಗಳು, ಕಟ್ಟಡಗಳು ಅವುಗಳೆಲ್ಲ ಇನ್ನೂ ಹಾಗೆ ಇದೆ. ದುರಸ್ತಿ ಮಾಡದೆ ನೀವು ಹಾಗೆ ಬಿಟ್ಟಿದ್ದೇನಾದರೂ ದುರಂತಕ್ಕೆ ಕಾರಣ ಆಗೋದಿಲ್ವಾ? ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರಿ ಅಧಿಕಾರಿಗಳೇ, ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ನೋಡಿ ಕಲಬುರಗಿ ಜಿಲ್ಲೆಯಲ್ಲಿ ಹಿಂಗಿದೆ ಪರಿಸ್ಥಿತಿ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. 2 ದಿನದಿಂದಲೂ ಕೂಡ ಸುರಿತಾ ಇರುವಂತಹ ಭಾರೀ ಮಳೆಗೆ ಜನರ ಬದುಕು ಮೂರಾಬೊಟ್ಟೆಯಾಗಿದೆ. ಮಳೆಯ ಆರ್ಭಟಕ್ಕೆ ಜನ ಪರಿತಪಿಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಮಳೆಯಾಗ್ತಾ ಇದೆ. ಹಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ನೀರು ಹೊರಹಾಕಲು ಅಂಗಡಿ ಮಾಲೀಕರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೋಡಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿದರೆ, ಅಂಗಡಿಗಳಿಗೆ ನೀರು ನುಗ್ಗಿದ್ದು ಎಲ್ಲಿ ಏನು ಎತ್ತ ಅಂತ ಹೇಳಿ ನೋಡಿದರೆ, ನಗರದ PDA ಕಾಲೇಜು ಮುಂಭಾಗದಲ್ಲಿ ಇರುವ ಅಂಗಡಿಗಳಿಗೆ ನೀರು ನುಗ್ಗಿದೆ. ನಿನ್ನೆ ತಡರಾತ್ರಿಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಮನೆಯೊಳಗೆಲ್ಲ ನೀರು ನುಗ್ಗಿದೆ, ಅಂಗಡಿ ಮುಗ್ಗಟ್ಟುಗಳಿಗೆಲ್ಲ ನೀರು ನುಗ್ಗಿದೆ. ನೀರನ್ನು ಹೊರಗಡೆ ಹಾಕೋದೇ ಈಗ ದೊಡ್ಡ ತಾಪತ್ರೆಯಾಗಿ ಹೋಗಿದೆ. ನೋಡಿ, 2 ದಿನದಿಂದ ಸುರಿದಂಥ ಮಳೆ ತಂದಿರುವಂಥ ಅವಾಂತರ, ಇದು ಮಾಡಿರುವಂಥ ಅವಾಂತರ. ಬದುಕೆಲ್ಲ ಮೂರಾಬಟ್ಟೆ ಆಗಿದೆ. सब मछली गुलबर्गा शहर पूरे खाना में पानी गया। ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಸುರಿದ ಮಳೆ ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿ ಮಾಡಿದೆ? ಈ ಅವಾಂತರ ಆಗೋದಕ್ಕೆ ಏನು ಕಾರಣ? ಏನಿದೆ ತಮ್ಮ